ರುದ್ರಕಾಲ ಅನ್ನುವಂತಹ ಸಿನಿಮಾದ ಮೂಲಕ ಮತ್ತೆ ದೂದ್ಪೇಡ ದಿಗಂತ್ ಅವರು ತೆರೆ ಮೇಲೆ ಮಿಂಚೋದಕ್ಕೆ ರೆಡಿ ಆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ. ನೀವು ಸೂಪರ್. ನೋಡಿದ್ರೆ ಗೊತ್ತಾಗುತ್ತೆ ಸರ್, ಸೂಪರ್ ಆಗಿದ್ದೀರಾ. ಏನು ಸರ್ ಇಷ್ಟು ವಯಸ್ಸಾದರೂ ಕೂಡ, ಏನು ಅಷ್ಟೊಂದು ವಯಸ್ಸಾಗಿಲ್ಲ, ಬಟ್ ಆದ್ರೆ ಇಷ್ಟು ಹ್ಯಾಂಡ್ಸಮ್. ನನಗೀಗ ಜಸ್ಟ್ 22. ನಾನು ಲಾಸ್ಟ್ ಇಯರ್ 21, ಈಗ 22. ನಾನು ಸ್ವಲ್ಪ ಟಿಪ್ಸ್ ಕೊಡಿ ಸರ್. ಏನಿಲ್ಲ, ನಗ್ನಾಗ್ತಾ ಖುಷಿಯಾಗಿರಬೇಕು. ಜೀವನದಲ್ಲಿ ಏನೇ ಕಷ್ಟ ನೋವು ಎಲ್ಲ ಬಂದ್ರೂ ನಗ್ನಾಗ್ತಾ ಖುಷಿಯಾಗಿದ್ರೆ ಹಿಂಗಿರ್ಬೋದು. ರುದ್ರಕಾಲ ಅನ್ನುವಂತಹ ಸಿನಿಮಾದ ಮೂಲಕ ತೆರೆ ಮೇಲೆ ಮಿಂಚೋದಕ್ಕೆ ರೆಡಿ ಆಗಿದ್ದೀರಾ. ಈ ಒಂದು ಪ್ರಾಜೆಕ್ಟ್ ಬಗ್ಗೆ. ರುದ್ರಕಾಲ ಅಂದರೆ ನೀವು ಟೈಟಲ್ ನೋಡಿದಾಗ, ಪೋಸ್ಟ್ ನೋಡಿದಾಗ ಅನಿಸುತ್ತೆ ಒಂದು ಎಲ್ಲೋ ದೈವಶಕ್ತಿ ಇದೆ, ಜೊತೆಗೆ ಇವತ್ತಿನ ಕಾಲಘಟ್ಟದಲ್ಲಿ ಏನೋ ಒಂದು ಘಟನೆ ನಡೆಯುವಂಥ ಒಂದು ಕಥೆ ರುದ್ರಕಾಲ. ಲವರ್ ಬಾಯ್ ಆಗಿ ತುಂಬ ಚೆನ್ನಾಗಿ ಗುರುತಿಸ್ಕೊಂಡಿದ್ದೀರಿ. ಚಾಕ್ಲೇಟ್ ಬಾಯ್ ಆಗಿ ನೋಡಿದ್ವಿ, ಬಟ್ ಈ ಒಂದು ಪಾತ್ರ ಜನಗಳು ಯಾವ ರೀತಿಯಾಗಿ ರಿಸೀವ್ ಮಾಡ್ತಾರೆ ಅಂತ ದಿಗಂತ್? ಅದು ನಾನು ಕಾದು ನೋಡಬೇಕು. ಅದು ನಾನು ಇವಾಗಲೇ ಹೇಗೆ ಹೇಳಿ, ಬಟ್ ಆದರೆ ನಮ್ಮ ಡೈರೆಕ್ಟ್ರು ಗೋಪಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಈ ಕಥೆನ ಹೆಣೆದಿದ್ದಾರೆ. ಆಮೇಲೆ ಜೊತೆಗೆ ಇವತ್ತಿನ ಟ್ರೆಂಡು ಕೂಡ ಹಾಗೆ ಇದೆ. ನೀವು ಅಂದರೆ ಈಗ ಒಳ್ಳೆ ಮೈಥಾಲಜಿ ಅಥವಾ ಒಳ್ಳೆ ಒಂದು ದೈವಶಕ್ತಿ ಇರುವಂಥ ಸಿನಿಮಾಗಳೆಲ್ಲ ಸ್ವಲ್ಪ ಕ್ಲಿಕ್ ಆಗ್ತಾ ಇದೆ. ಸೊ ಆ ಥರ ಒಂದು ಕಥೆನೇ ಈ ರುದ್ರಕಾಲ. ಸೊ ಹಾಗಾಗಿ ನಾನು ಈ ಕತೆ ಕೇಳಿ ತುಂಬ ಇಷ್ಟ ಆಗಿ ಈ ಸಿನಿಮಾನ ಒಪ್ಕೊಂಡೆ. ಇನ್ನು ಜನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದು ನಾವು ಈ ಸಿನಿಮಾ ರಿಲೀಸ್ ಮಾಡಿದ್ಮೇಲೆ ನೋಡಬೇಕು. ಸರ್, ಇದರಲ್ಲಿ ಏನಾದ್ರು ಆಕ್ಷನ್ಸ್ ಮಾಡಿದ್ದೀರಾ? ಖಂಡಿತ ಇದೆ ಅಂತ ನನಗೆ ಇವತ್ತು ಗೊತ್ತಾಯ್ತು. ಅದು ಆಕ್ಷನ್ ಸ್ಟೋರಿಲಿ ಇತ್ತು, ಬಟ್ ಇವರು ನಮ್ಮ ಆಕ್ಷನ್ ಕೊರಿಯೋಗ್ರಾಫರ್ ಇವತ್ತು ಹೇಳಿದ್ರು ಸ್ಟೇಜ್ ಮೇಲೆ, ಅಯ್ಯೋ ಸಿಕ್ಕಾಪಟ್ಟೆ ಆಕ್ಷನ್ ಇದೆ ಅಂತ. ಸೊ ಇವಾಗ ಅದಕ್ಕೆ ಪ್ರಿಪೇರ್ ಆಗಬೇಕು. ಯಾವ ಥರ ಪ್ರಿಪೇರ್ ಆಗಿದ್ದೀರಾ ಸರ್? ಯಾಕಂದ್ರೆ ನಿಮಗೆ ಏನಾದರೂ ಒಂದು ಆಗ್ತಾನೆ ಇರುತ್ತೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಏನಾದ್ರು ದೋಷ ಗೀಷ ಆಯ್ತಾ ಸರ್? ಖಂಡಿತ ಇರಬೇಕು ನನಗೆ. ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಏಟ್ ನನಗೆ ಯಾಕೆ ಆಗ್ತಾ ಇತ್ತು. ಅದು ನಾನು ಯಾರಿಗೂ ಏನು ತೊಂದರೆ ತೊಂದರೆ ಮಾಡಿಲ್ಲ. ಬಟ್ ಎನಿವೆ ಈ ಸಿನಿಮಾದಲ್ಲಿ ತುಂಬ ಕೇರ್ಫುಲ್ಲಾಗಿ ಆ್ಯಕ್ಷನ್ ಮಾಡ್ತೀನಿ. ಸರ್, ಮುಂಗಾರು ಮಳೆ ಅನ್ನುವಂತಹ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದಂತಹ ಸಿನಿಮಾ, ಜೊತೆಗೆ ಅದು 20 ವರ್ಷ ಕಂಪ್ಲೀಟ್ ಆಗಿದೆ. ನಿನ್ನೆ ಅಷ್ಟೇ ಒಂದಷ್ಟು ರೀಲ್ಸ್ಗಳು ಪೋಸ್ಟ್ಗಳು ನೋಡ್ತಾ ಇದೆ. ಸೊ ಏನು ಹೇಳ್ತೀರಾ? For business and personal promotions, please contact 9686376663. ಖಂಡಿತ ನಾನು ಮುಂಗಾರು ಮಳೆ ಸಿನಿಮಾ ನಾನು ಮಾಡಿರಲಿಲ್ಲ ಅಂದಿದ್ರೆ ಬಹುಶಃ ನಾನು ಈ ಸಿನಿಮಾ ರಂಗಕ್ಕೆ ಅಂದರೆ ಶೈನ್ ಆಗೋದಕ್ಕೆ ಆಗಲಿ ಅಥವಾ ಒಂದು ಒಳ್ಳೆ ಅವಕಾಶಗಳನ್ನು ಪಡೆಯೋದಕ್ಕೆ ತುಂಬ ಟೈಮ್ ಆಗ್ತಾ ಇತ್ತು ಅನಿಸುತ್ತೆ. ಆ ಮುಂಗಾರು ಮಳೆ ಅಂತ ಒಂದು ಅದ್ಭುತವಾದ ಚಿತ್ರದಲ್ಲಿ ನನ್ನ ಚಿಕ್ಕ ಪಾತ್ರ, ಬಟ್ ಆ ಜನ ಎಷ್ಟು ಸತಿ ಆ ಸಿನಿಮಾನ ನೋಡಿದ್ರು ಅಂದರೆ ನನಗೆ ರೆಕಗ್ನಿಷನ್ ಸಿಕ್ತು. ಜೊತೆಗೆ ಯೋಗರಾಜ್ ಸರ್ ಮತ್ತು ಗಾಳಿಪಟ ಸಿನಿಮಾ ಕೊಟ್ಟರು. ಗಣೇಶ್ ಅವ್ರ ಜೊತೆ ಒಂದು ಪ್ಯಾರಲ್ ಹೀರೋ ಆಗಿ ನನ್ನ ಸಿನಿಮಾನ ಸಿಕ್ತು. ಸೊ ನನ್ನ ಕರಿಯರೇ ಬದಲಾವಣೆ ಆಗಿರೋಂಥ ಸಿನಿಮಾ ಮುಂಗಾರು ಮಳೆ. ಇದ್ರ ಜೊತೆಗೆ ತೆಲುಗು ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದೀರಿ. ಅಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಿದ್ರಿ ನೀವು, ಅದರ ಎಕ್ಸ್ಪೀರಿಯನ್ಸ್ ಎಲ್ಲ. ಸೊ ಅದ್ರ ಬಗ್ಗೆ ಹೇಳಿ. ಏನಿಲ್ಲ, ಮಾ ಇಂಟಿ ಬಂಗಾರಂ ಅಂತ ಈಗ ಒಂದು ಸಿನಿಮಾನ ನಾನು ಮಾಡ್ತಾ ಇದ್ದೀನಿ ತೆಲುಗುನಲ್ಲಿ. ಸಮಾಂತ ಪೇರಾಗಿ ಇದು ಆ ಚಿತ್ರದಲ್ಲಿ ಕಾಣಿಸ್ಕೊತೀನಿ. ನನಗೂ ಹೊಸ ಎಕ್ಸ್ಪೀರಿಯನ್ಸ್. ನನಗೂ ಏನು ತೆಲುಗು ಫ್ಲೂಯೆಂಟಾಗೆಲ್ಲ ಬರಲ್ಲ. ಎಲ್ಲೋ ಬ್ರೋಕನ್ ತೆಲುಗುಲಿ ಒಂದಷ್ಟು ಆ್ಯಕ್ಟ್ ಮಾಡಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಪ್ಲಸ್ ನನ್ನ ಪಾತ್ರ ಕೂಡ ತುಂಬ ಚೆನ್ನಾಗಿದೆ. ಸಿನಿಮಾ ಏನಾದರೂ ಹಿಟ್ ಆದರೆ ಹೆಚ್ಚೆಚ್ಚು ಅವಕಾಶಗಳಿಂದ ಬರುತ್ತೆ. ಸರ್, ಸಮಂತ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅವ್ರ ಯಾವೊಂದು ಗುಣಗಳು ನಿಮಗೆ ತುಂಬ ಇಷ್ಟ ಆಯಿತು? ಅವರು ತುಂಬ ಹಾರ್ಡ್ ವರ್ಕಿಂಗ್ ಅಪ್ಪ. ನಾನು ಅಷ್ಟು ಹಾರ್ಡ್ ವರ್ಕಿಂಗು, ಆಮೇಲೆ ಅಷ್ಟು ಬರೀ ಆ್ಯಕ್ಟಿಂಗ್ ಒಂದೇ ಅಲ್ಲ, ಅವ್ರದ್ದೇ ಏನೋ ಒಂದು ಕ್ಲೋತಿಂಗ್ ಬ್ರ್ಯಾಂಡ್ ಇದೆ, ಆಮೇಲೆ ಅವ್ರದ್ದೇ ಒಂದು ಪಿಕಲ್ ಬಾಲ್ದು ಒಂದು ಟೀಮ್ ಇದೆ. ಒಂದು ಯಾವುದೋ ಒಂದು ಇಂಟರ್ನ್ಯಾಷನಲ್ ಪಿಕಲ್ ಬಾಲ್ ಟೂರ್ನಮೆಂಟು, ಅದಕ್ಕೆ ಅವ್ರದ್ದು ಟೀಮ್ ಜೊತೆ ಆ ಮ್ಯಾಚಿಗೆ ಹೋಗ್ತಾರೆ, ಇಲ್ಲಿ ಬಂದು ಶೂಟಿಂಗ್ ಮಾಡ್ತಾರೆ. ಆಮೇಲೆ ಅವ್ರದ್ದು ಯಾವುದೋ ಕ್ಲೋತಿಂಗ್ ಬ್ರ್ಯಾಂಡ್ದು ಶೂಟಿಂಗಿಗೆ ಬಾಂಬೆಗೆ ಹೋಗ್ತಾರೆ. ಸೊ ನಾನು ಅಷ್ಟು ಹಾರ್ಡ್ ವರ್ಕಿಂಗು ಒಂದು ಹ್ಯೂಮನ್ ಬೀಯಿಂಗ್ನೇ ನಾನು ನೋಡಿಲ್ಲ. ಅವ್ರೇನಾದ್ರು ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡಿದ್ದೆ ನಿಮ್ಮೊಟ್ಟಿಗೆ? ಖಂಡಿತ ಎಲ್ಲ ಸಿನಿಮಾಗಳು ಟ್ರ್ಯಾಕ್ ಇಟ್ಟಿದ್ದಾರೆ. ಅಂದರೆ ಅವ್ರು ಕೇಳಿದ್ರು ಸೂ ಫ್ರಮ್ ಸೋ ತುಂಬ ದೊಡ್ಡ ಹಿಟ್ ಆಯ್ತಲ್ವಾ ಅಂತೆಲ್ಲ. ಸೊ ಕಾಂತಾರ ಎಲ್ಲ ಆದಮೇಲೆ ಈಗ ನೆಕ್ಸ್ಟ್ ಯಾವುದು ಹಿಟ್ ಆಗ್ತಾ ಇದೆ, ಯಾರು ಬರ್ತಾ ಇದ್ದಾರೆ ನಿಮ್ಮ ಸಿನಿಮಾದಲ್ಲಿ, ಯಾರು ಪ್ರಾಮಿಸಿಂಗ್ ಆ್ಯಕ್ಟರ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಇದನ್ನೆಲ್ಲ ಅವರು ಅಂದರೆ ನನಗೆ ಕ್ವಶನ್ ಕೇಳ್ತಾ ಇದ್ರು. ಸೊ ಆ ಥರ ಒಂದು ಫುಲ್ ಟ್ರ್ಯಾಕ್ ಇಟ್ಟಿದ್ದಾರೆ ಅವರು. ಸೂಪರ್ ಸರ್.